ಆತ್ಮೀಯ ವೀಕ್ಷಕರೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು 10 ಗಂಟೆಗೆ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಣೆಗೊಂಡಿದ್ದು, ಫಲಿತಾಂಶವನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಈ ರಿಸಲ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೇನೆ. ಅದ್ರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ತಾವು ನೇರವಾಗಿ ಟ್ಯಾಬನ್ನು ಓಪನ್ ಮಾಡಬಹುದು. ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಮೊದಲಿಗೆ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಆ ಲಿಂಕನ್ನು ಕಾಪಿ ಪೇಸ್ಟ್ ಮಾಡಬೇಕು. ಇಲ್ಲಿ ನಾನು ಲಿಂಕನ್ನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೇನೆ. ಎಂಟರ್ ಕೊಟ್ಟ ನಂತರ ಈ ರೀತಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡನ್ನು ಓಪನ್ ಆಗುತ್ತೆ. ಅದರಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳಿದೆ. ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು. 2024ನಿಂದ ಸ್ಟಾರ್ಟ್ ಆಗುತ್ತೆ. 11 ಡಿಜಿಟ್ನ ರಿಜಿಸ್ಟರ್ ನಂಬರ್ ಇರುತ್ತೆ. ರಿಜಿಸ್ಟರ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ನಂತರ ಸಬ್ಜೆಕ್ಟ್ ಕಾಂಬಿನೇಷನ್ಸನ್ನು ಚೆಕ್ ಮಾಡಬೇಕು. ಇಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನಲ್ಲಿ ಸೈನ್ಸ್, ಆರ್ಟ್ಸ್ ಮತ್ತು ಕಾಮರ್ಸಿಗೆ ತಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ರಿಸಲ್ಟನ್ನು ಶೋ ಅಪ್ ಮಾಡುತ್ತೆ. ನಂತರ ಮೊಬೈಲ್ನಲ್ಲಿ ಯಾವ ರೀತಿ ರಿಸಲ್ಟನ್ನು ನೋಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊಬೈಲ್ನಲ್ಲೂ ಕೂಡ ಈ ರೀತಿ ರಿಸಲ್ಟನ್ನು ನೋಡ್ಬೋದು. ಇಲ್ಲಿ ಗೂಗಲ್ ಕ್ರೋಮ್ನಲ್ಲಿ ಅದೇ ಲಿಂಕನ್ನು ಕಾಪಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ಎಂಟರನ್ನು ಕೊಡಬೇಕು. ಕೊಟ್ಟಿದ ನಂತರ ಮತ್ತೆ ರಿಜಿಸ್ಟರ್ಡ್ ನಂಬರ್ ಅಂತ ಹೇಳಿ ಬರುತ್ತೆ. 11 ಡಿಜಿಟ್ ರಿಜಿಸ್ಟರ್ಡ್ ನಂಬರ್ನ 2024ನಿಂದ ಸ್ಟಾರ್ಟ್ ಆಗುತ್ತೆ. ಅದು 11 ಡಿಜಿಟ್ ನಂಬರನ್ನು ಎಂಟರ್ ಮಾಡಿದ ನಂತರ ಕಾಂಬಿನೇಷನ್ನ ಹಾಕಬೇಕು. ಸೈನ್ಸ್ ಇದ್ದರೆ ಸೈನ್ಸು, ಆರ್ಟ್ಸ್ ಇದ್ದರೆ ಆರ್ಟ್ಸು, ಕಾಮರ್ಸ್ ಇದ್ದರೆ ಕಾಮರ್ಸು. ನಂತರ ಸಬ್ಮಿಟ್ ಮಾಡಿದರೆ ರಿಸಲ್ಟನ್ನು ಶೋ ಅಪ್ ಮಾಡುತ್ತೆ. ಈ ರೀತಿ ರಿಸಲ್ಟನ್ನು ಈಸಿಯಾಗಿ ನೋಡ್ಬೋದು. ಮೊಬೈಲ್ನಲ್ಲೂ ನೋಡ್ಬೋದು, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲೂ ನೋಡ್ಬೋದು. PUC ರಿಸಲ್ಟನ್ನು ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸುತ್ತಾ, ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.